ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಬಂದ್ರಲ್ಲ ಆ ಥರ ವಾಟ್ಸಪ್ ಸ್ಟೇಟಸ್ ಭೋಲೆನಾಥಂದು ಎಡಿಟ್ ಮಾಡಿದ್ದೀನಿ. ಅದನ್ನು ಯಾವ ಥರ ಎಡಿಟ್ ಮಾಡೋದಪ್ಪ ಅನ್ನೋದು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋ ಮೊದಲು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಾವು ಮುಂದೆ ಬರೋ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ಜಲ್ದಿ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕಪ್ಪ ಅಂದರೆ ನಮ್ಮ ಆಲ್ ಮ್ಯಾಟರ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತೀನಿ. ಬೇಕಂದರೆ ಅಲರ್ಟ್ ಮೋಷನ್ ಲಿಂಕನ್ನು ಟೆಲಿಗ್ರಾಮ್ ಒಳಗೆ ಸೆಂಡ್ ಮಾಡಿರ್ತೀನಿ. ಈ ಅಲರ್ಟ್ ಮೋಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ಇಂಟರ್ಫೇಸ್. ಈ ಥರ ಬಂದಾದಮೇಲೆ ಒಂದು ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನು ಟೆಲಿಗ್ರಾಮ್ ಚಾನಲ್ಗೆ ಸೆಂಡ್ ಮಾಡಿರ್ತೀನಿ. ಈ BT ಬಂದು ಒಂದು ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈಗ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಇಷ್ಟೊಂದು ವಿಡಿಯೋ ಎಂಡಿಗೆ ಬಂದು ಎಷ್ಟಾಗಿರೋ ಫೋಟೋನು ಕಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕಿಗೆ ಬಂದು ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ತೊಗೊಂಬಂದಾದ್ಮೇಲೆ ಮತ್ತು ಈ ವೈಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಎಫೆಕ್ಟ್ಸ್ ಮೇಲೆ ಹೋಗಿ, ಆಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಕಾಪಿ ಎಫೆಕ್ಟ್ ಕೊಟ್ಟಾದಮೇಲೆ ಬ್ಯಾಕಿಗೆ ಬಂದು ಈ ವಿಡಿಯೋ ಆ್ಯಡ್ ಮಾಡಿರ್ತಾರಲ್ಲ ಅದನ್ನು ಕ್ಲಿಕ್ ಮಾಡಿ, ಆಮೇಲೆ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಪೇಸ್ಟ್ ಎಫೆಕ್ಟ್ ಕೊಟ್ಟಾದಮೇಲೆ ಬ್ಯಾಕಿಗೆ ಬಂದು ಈ ವೈಟ್ ಇಮೇಜನ್ನು ಡಿಲೀಟ್ ಮಾಡಿ. ಡಿಲೀಟ್ ಆದಮೇಲೆ ಈ ಥರ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಟೆಸ್ಟ್ ಐತಿ ಆ್ಯಡ್ ಮಾಡ್ಕೋಬೇಕಂದ್ರೆ ನಿಮ್ಮದು ಚಾನಲ್ ನೇಮ್ ಐತಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಐತಿ. ಯಾವ ಥರ ಆ್ಯಡ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಟೆಸ್ಟ್ ಅಂತ ಇರ್ತೈತೆ ನೋಡಿ, ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಹೆಸರು ಹಾಕ್ತೇನೆ ನೋಡಿ ಫ್ರೆಂಡ್ಸ್. ಈ ಫಾಂಟ್ಸ್ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ವೈಟ್ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು ವೈಟ್ ಕಲರ್ ನನ್ನ ಹೆಸರು ಮಾಡ್ತೀನಿ. ಆದಮೇಲೆ ಬ್ಯಾಕಿಗೆ ಬಂದು ಇದನ್ನು ಕ್ಲಿಕ್ ಮಾಡಿ ಮೂಮೆಂಟ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇದಕ್ಕೆ ಬಂದು ಸ್ವಲ್ಪ ತೊಗೊಂಬಂದು ಇನ್ಸ್ಟಾಗ್ರಾಮ್ ಫುಲ್ ನೇಮ್ ಇರ್ತೈತಲ್ಲ, ಪೇಜಿನ ನೇಮ್ ಅದನ್ನೆಲ್ಲ ಹಾಕ್ಬೇಕು. ನಾನು ಇಷ್ಟೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಕೆಳಗಡೆ ತೊಗೊಂಬಂದು ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಬ್ಯಾಕಿಗೆ ಬಂದು ವಿಡಿಯೋ ಎಂಡಿಗೆ ಬಂದು ಎಕ್ಸ್ಟ್ರಾ ಆಗಿರೋ ಫೋಟೋನು ಕಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕಿಗೆ ಬಂದು ಆಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನನ್ನ ಮೊಬೈಲಿಗೆ ಇದೇ ಕ್ವಾಲಿಟಿ ಸೂಟ್ ಆಗುತ್ತೆ, ನಿಮ್ಮ ಮೊಬೈಲಿಗೆ ಯಾವ ಕ್ವಾಲಿಟಿ ಸೂಟ್ ಆಗುತ್ತೆ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗೋಕೆ ಶುರು ಆಯಿತು ಫ್ರೆಂಡ್ಸ್. ಫುಲ್ 100 ಆದಮೇಲೆ ಸೇವ್ ಅಂತ ಬರುತ್ತೆ. ಸ್ವಲ್ಪ ಫುಲ್ 100 ಆಗೋ ಮಟ್ಟ ಕಾಯಬೇಕಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಫುಲ್ 100 ಬಂದರೆ ಯಾವ ಥರ ಬರುತ್ತೆ ಅನ್ನೋದು ತೋರಿಸ್ತೇನೆ ಫ್ರೆಂಡ್ಸ್. ನಾನು ಫುಲ್ 100 ಆಯಿತು ಫ್ರೆಂಡ್ಸ್. ಫುಲ್ 100 ಆದಮೇಲೆ ಸೇವ್ ಅಂತ ಬರುತ್ತೆ. ನನ್ನ ಕಡೆ ಆಲ್ರೆಡಿ ವಿಡಿಯೋ ಇದೆ, ನಾನು ಸೇವ್ ಮಾಡ್ಕೊಲ್ಲ. ನೀವು ಬೇಕಾದ್ರೆ ನೀವು ಫುಲ್ 100 ಆದಮೇಲೆ ಸೇವ್ ಅಂತ ಬರುತ್ತೆ, ಸೇವ್ ಮಾಡಿಕೊಂಡ್ರೆ ಗ್ಯಾಲ್ರಿ ಹೋಗಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಬಾಯ್. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಬೆಲ್ ಐಕನನ್ನು ಆಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲನ್ನು ತಪ್ಪದೇ ಮರಿಬೇಡಿ ಫ್ರೆಂಡ್ಸ್, ಜಾಯ್ನ್ ಆಗೋದು ಒಳ್ಳೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಅಂದರೆ ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಬೆಲ್ ಐಕನನ್ನು ಆಲಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ಬರೋ ಹೊಸ ವಿಡಿಯೋಗಳಿಗಾಗಿ
ಜಲ್ದಿ ರೀಚ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋಗಳು ಸಿಗೋಣ ಫ್ರೆಂಡ್ಸ್. ಬಾಯ್.